ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ನಿಮಗೆ ಗೊತ್ತಿರಬೇಕು. ಈಗಾಗಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ದೇನೆ ಅಂತಂದು. ಓಕೆ, ಇದ್ರ ತಕ್ಕನಂಗೆ ಈಗಾಗಲೇ ಕೂಡ ಗ್ರೂಪಲ್ಲಿ ಭಾಳಷ್ಟು ಮೆಸೇಜ್ ಹಾಕಿದ್ದೆ. ಓಕೆ, ಏನಂತಂದರೆ ನೋಡಿ, ಏನಾಗುತ್ತಂತಂದರೆ ಇಲ್ಲಿ ಮೊದಲು ಏನಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮು ನಡೆಸೋಕ್ಕಿಂತ ಮುಂಚೆಗೆ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಯಾರ್ಯಾರಿಲ್ಲ ಅಂತಂದು ಮೊದಲು ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದು ಈಗಾಗಲೇ ಎಲ್ಲನೂ ಕೂಡ ನಮ್ಮ ಒಂದು ಯೂನಿವರ್ಸಿಟಿಲಿ ಹಾಳೆ ಎಲ್ಲನೂ ಕೂಡ ಆಗಿದೆ. ಓಕೆ, ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನು ಇನ್ನೂ ಕೂಡ ಅಂತಂದರೆ ಪಬ್ಲಿಷ್ಡ್ ಆಗಿಲ್ಲ. ಆ್ಯಕ್ಚುಲಿ ಇನ್ನೂ ಕೂಡ ಯಾವುದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗಿರಲಿಕ್ಕಿಲ್ಲ, ಎಲ್ಲೂ ಕೂಡ ಆಗಿಲ್ಲ. ಓಕೆ, ಆಗೋದನ್ನಿಲ್ಲ, ಯಾಕಂದರೆ ಇನ್ನೂ ಕೂಡ ಇವಾಗ ತಾನೇ ರೆಡಿ ಮಾಡ್ಕೊಂಡಿದ್ದಾರೆ. ಕಾರಣ ಮೇ ಬಿ ನಿಮ್ಮ ಕಾಲೇಜಲ್ಲಿ ಏನು ಮಾಡ್ಬೋದು, ಇಂಟರ್ನಲ್ ಇವಾಗ ಕೇಳ್ಕೊಬೋದು, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಂಡಿರ್ಬೋದು. ಬಟ್ ಇನ್ನೂ ಕೂಡ ಪ್ರಿಪೇರ್ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಿರಲಿಕ್ಕಿಲ್ಲ. ಯಾಕಂದರೆ ಇನ್ನೂ ಕೂಡ ಎಕ್ಸ್ಟರ್ನಲ್ ಇನ್ನೂ ಕೂಡ ಈಗ ತಾನೇ ಲಿಸ್ಟ್ ರೆಡಿ ಆಗಿರೋ ಕಾರಣ ನಿಮ್ಮೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ನನಗೆ ಗೊತ್ತಿರೋ ಹಾಗೆ ಗ್ರೂಪಲ್ಲಿ ಹಾಕ್ತೀನಿ. ಓಕೆ, ಯಾವಾಗ ಡೇಟ್ ಇನ್ ಕೇಸ್ ಡೇಟ್ ಅಂದರೂ ಇನ್ನೂ ಕೂಡ ಯೂನಿವರ್ಸಿಟಿ ಕಡೆ ಪಬ್ಲಿಷ್ ಆಗಿಲ್ಲ. ಮೇ ಬಿ ಕನ್ಫರ್ಮ್ ಮಾಡ್ಕೊಳ್ತೀನಿ ಅಂತ ಗ್ರೂಪಲ್ಲಿ ಹಾಕಿದ್ದೆ. ಇವತ್ತು ಸ್ವಲ್ಪ ನಾನು ಬ್ಯುಸಿ ಅಲ್ಲ, ಸೊ ಅವರು ಸರ್ ಬ್ಯುಸಿ ಇರೋ ಕಾರಣ ಇನ್ ಕೇಸ್ ನೈಟ್ ಟೈಮ್ ಇನ್ನೂ ಕೂಡ ಟೈಮ್ ಇದೆ, ಗೊತ್ತಾಯ್ತು ಅಂದರೆ ವಾಟ್ಸಪ್ ಚಾನಲಲ್ಲಿ ಹೇಳ್ತೀನಿ, ಇಲ್ಲಾಂತ ನಾಳೆ ಆದರೂ ಹೇಳ್ತೀನಿ. ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಮೇ ಬಿ ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ಮಂಡೇಯಿಂದ ಸ್ಟಾರ್ಟನೋ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ. ಆ ಡೇಟು ಕನ್ಫರ್ಮ್ ಆಗಿ ಇನ್ನೂ ಕೂಡ ಆಗಿಲ್ಲ. ಸೊ ಹಂಗಾಗಿ ಲಾಸ್ಟ್ ಡೇಟು ಕೂಡ ಕನ್ಫರ್ಮ್ ಇಲ್ಲ ಇನ್ನೂ, ಅಂದರೆ ಸ್ಟಾರ್ಟಿಂಗು ಆ್ಯಂಡ್ ಲಾಸ್ಟ್ ಡೇಟ್ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಕನ್ಫರ್ಮೇಷನ್ ಇನ್ನೂ ಕೂಡ ನಮಗೂ ಕೂಡ ಸಿಕ್ಕಿಲ್ಲ. ಬರುತ್ತೆ. ಓಕೆ, ಇನ್ನೂ ಕೆಲವೊಂದಿಷ್ಟು ದಿನಗಳಲ್ಲಿ ಅಥವಾ ಇನ್ನೂ ಮೇ ಬಿ ಇವತ್ತಲ್ಕ ನಾಳೆ ಆದರೂ ನಿಮಗೆ ವಾಟ್ಸಪ್ ಚಾನಲಲ್ಲಿ ಹೇಳ್ತೀನಿ. ಪ್ರಾಕ್ಟಿಕಲ್ ಎಕ್ಸಾಮ್ ನೆಕ್ಸ್ಟ್ ವೀಕ್ ಅಂದರೂ ಸ್ಟಾರ್ಟ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ಅಂದರೆ ಪ್ರಿಪೇರ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊರಿ. ನಿಮ್ಮ ಏನೇನೆಲ್ಲ ರಿಕ್ರೂಟ್ಮೆಂಟ್ಸ್ ಇದೆ ನೋಡಿ, ಎಲ್ಲನೂ ಕೂಡ ಅಂದರೆ ಎಲ್ಲನೂ ಕೂಡ ಸೈನ್ಸ್ ಏನೆಲ್ಲ ಸೈನ್ ಮಾಡಿಸ್ಕೊಳ್ಳೋದು ನಿಮ್ಮ ಟೀಚರ್ಸ್ ಕಡೆಯಿಂದ ಮಾಡ್ಕೊರಿ. ಇದಕ್ಕೆ ತಕ್ಕನಂಗೆ ಕೆಲವೊಂದಿಷ್ಟು ನಿಮಗೆ ಮಾತಾಡಬೇಕಿತ್ತು, ಬಂದಿದ್ದೀನಿ. ಅದೇನಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಕೇಸ್ ಸ್ಟಡಿ, ಕೇರ್ ಪ್ಯಾನ್ ಆ್ಯಂಡ್ ಕೇಸ್ ಪ್ರೆಸೆಂಟೇಷನ್ ಅಂತಂದು ಸುಮಾರು ಎಷ್ಟು ಜನ ಇದ್ದಾರೆ ನೋಡಿ, 9458 ಅಂತಂದು. ಇಲ್ಲಿ ಏನಂತಂದರೆ ನಿಮಗೆ ಕೇರ್ ಪ್ಯಾನ್ ಆಯಿತು, ಕೇಸ್ ಸ್ಟಡಿ ಆಯಿತು, ನಿಮಗೆ ಕೇಸ್ ಪ್ರೆಸೆಂಟೇಷನು ಆ್ಯಂಡ್ ಕೆಲವೊಂದಿಷ್ಟು ಹೆಲ್ತ್ ಎಜುಕೇಷನ್ಸು ಎಲ್ಲನೂ ಕೂಡ ಏನಂತಂದರೆ ಟೋಟಲಾಗಿ ಇದರಲ್ಲಿ ಅದನ್ನೇ ಹಾಕಿದ್ದೀನಿ. ಅದನ್ನು ಬಿಟ್ಟರೆ ಯಾವುದೇ ಥರನಾದಾಗಿ ಯಾವುದು ಕೂಡ ನಿಮಗೆ ಸಿಗೋದಿಲ್ಲ. ಅಂದರೆ ಪ್ಯೂರ್ PDF ಎಲ್ಲನೂ ಕೂಡ ಫ್ರೀ ಇರ್ತವೆ, ಅವೈಲೇಬಲ್ ಇದ್ದಾವೆ. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಅದೇ ಮೇನ್ ಹೇಳೋದಿತ್ತು. ಆ್ಯಂಡ್ ಈಗಾಗಲೇ ನಿಮಗೆ ಸೆಕೆಂಡ್ ಸೆಮ್ಮು ಮತ್ತು ಈಗ 4th ಸೆಮ್ಮು ಮತ್ತು 6th ಸೆಮ್ಮು ಕೂಡ ಏನು ಮಾಡಿದ್ದೀನಿ ಅಂತಂದರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಾಂತಂದರೆ ವೆಬ್ಸೈಟಲ್ಲಿ ಕೂಡ ಫ್ರೀ ಅವೈಲೇಬಲ್ ಇರ್ತದೆ, ಚೆಕ್ಔಟ್ ಮಾಡ್ಕೋಬೋದು. ನೀವು ಇವಾಗ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗೋಕ್ಕೆ ನಿಮಗೆ ಬೇಕಾಗಿರೋದು ಕೇಸ್ ಸ್ಟಡಿ, ಕೇರ್ ಪ್ಲಾನ್. ಕೆಲವೊಂದಿಷ್ಟು ಹುಡುಗರು ಬರೆದಿರಲ್ಲ ರಿಕ್ರೂಟ್ಮೆಂಟ್ ಎಷ್ಟು ಅಂದರೆ ನಿಮಗೆ ರಿಕ್ವೈರ್ಮೆಂಟ್ಸ್ ಹೇಳಿರ್ತಾರೆ, ಎಷ್ಟು ಸ್ಟಡಿ ಬರೆಕೊಂಬರ್ರಿ, ಎಷ್ಟು ನಿಮಗೆ ಕೇರ್ ಪ್ಲಾನ್ ಬರ್ಕೊಂಬರ್ರಿ ಅಂತಂದು. ನಿಮಗೆ ಕೆಲವೊಂದಿಷ್ಟು ಗೊತ್ತಿಲ್ಲ ಅಂತಂದರೆ ಅಂದರೆ ನಾನು ಈ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಿಮ್ಮ ಓನಾಗೆ ಬರೀಬೇಕು. ನಿಮ್ಮ ಒಂದು ಅಂದರೆ ಒಂದು ಐಡಿಯಾ ಸಿಗುತ್ತಂತೆ ಹಾಕಿರೋದು. ನಿಮ್ಮ ಒಂದು ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅದ್ರ ಬೇಸ್ಡ್ ಏನಿರ್ತವೆ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಕೇರ್ ಪ್ಲಾನ್, ಕೇಸ್ ಸ್ಟಡಿ ಸಿಗ್ತವೆ. ಪೇಷಂಟ್ ನೇಮ್ ಚೇಂಜ್ ಮಾಡ್ಕೊಂಡು, IP ನಂಬರ್ ಚೇಂಜ್ ಮಾಡ್ಕೊಂಡು, ಈ ರಿಮೈನಿಂಗ್ ಕಂಡೀಷನ್ ಇದೇ ಇರ್ತದೆ. ಅಂದರೆ ನಿಮ್ಗೆ ಜಸ್ಟ್ ಕಾಪಿ ಮಾಡಲಿಕ್ಕೆ ಹೇಳ್ತಿಲ್ಲ. ನಿಮಗೆ ಏನು ಕೂಡ ಅಂದರೆ ಟೈಮ್ ಶಾರ್ಟೇಜ್ ಇರೋ ಕಾರಣ ನಿಮಗೆ ಏನೋ ಕೇಸ್ ತೊಗೊಳಕ್ಕಾಗಿಲ್ಲ ನಿಮ್ಮಿಂದ. ಪೇಷಂಟ್ ಕೇಸ್ ತೊಗೊಂಡಿಲ್ಲ ಅಂತಂದರೆ ಸ್ವಲ್ಪ ಮಾಡ್ಕೊಂಗಿತ್ತಂದರೆ ಕಾಪಿ ಮಾಡ್ತಾರೆ ಅಂತಂದರೆ ಮಾಡಿ. ಅಂದರೆ ರಿಕ್ವೈರ್ಮೆಂಟ್ಸ್ ಎಲ್ಲನೂ ಕೂಡ ನಿಮ್ಗೆ ಮುಗಿತಾವೆ. ಎಕ್ಸಾಮ್ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕೂಡ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ರೆಡಿ ಇರಬೇಕಲ್ವ. ಎಲ್ಲನೂ ಕೂಡ ನಿಮ್ಮದು ಕ್ಯುಮ್ಯುಲೇಟರ್ ರೆಕಾರ್ಡ್ ಸೈನ್ ಆಗಿತ್ತು ಅಂತಂದರೆ ನಿಮ್ಮದೇ ಯಾವುದೇ ರೀತಿಯಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವೀಕಿಂದ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಡೇಟು ವಾಟ್ಸಪ್ ಚಾನಲಲ್ಲಿ ಹೇಳ್ತೀನಿ, ಪ್ಲೀಸ್ ಅಲ್ಲಿ ಜಾಯ್ನ್ ಆಗಿ. ಆ್ಯಂಡ್ ಮೇನು ಈಗಾಗಲೇ ನಿಮ್ಮ ಸೆಕೆಂಡ್ ಸೆಮ್ಮು ಯಾರೆಲ್ಲ ಫಸ್ಟ್ ಸೆಮ್ ಮುಗಿಸ್ಕೊಂಡಿದ್ರೆ ಅವ್ರಿಗೆ ಸೆಕೆಂಡ್ ಸೆಮ್ಮು ಮತ್ತು ಈಗಾಗಲೇ 4th ಸೆಮ್ಮು ಮತ್ತು 6th ಸೆಮ್ಮು ಎಲ್ಲನೂ ಕೂಡ ಸಿಲೆಬಸ್ ಕಾಪಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯಾವಾಗ ನಿಮ್ಮೊಂದು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗ್ತದೋ ನೆಕ್ಸ್ಟ್ ಡೇನೇ ನಿಮಗೆಲ್ಲನೂ ಕೂಡ ನೋಟ್ಸು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ನರ್ಸಿಂಗಲ್ಲಿ ಕಾಣಿಸ್ತೀನಿ, ನರ್ಸಿಂಗ್ ನೋಟ್ಸ್ ಅಂತ ಇದೆ, ಇದರಲ್ಲೂ ಕೂಡ ನಿಮಗೆಲ್ಲನೂ ಕೂಡ ನೋಟ್ಸು ಫ್ರೀಯಾಗಿ ಅವೈಲಬಿಲಿಟಿ ಸಿಗ್ತವೆ, ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ಕಾಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಹೋಗ್ಬಿಟ್ಟು ಒಂದು ಟೈಮ್ ಚೆಕ್ ಮಾಡ್ಕೊರಿ. ಆ್ಯಂಡ್ ಪ್ರಾಕ್ಟಿಕಲ್ ಡೇಟ್ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ ಆಯಿತಾ, ನಾಳೆವರೆಗೂ ವೇಟ್ ಮಾಡಿ ಅಷ್ಟೇ. ಬಾಯ್.